ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಆ ಸೈಕಲ್ ಯಾತ್ರೆಗೆ ಶುಭ ಕೋರಲಿಕ್ಕೆ ಬಡವರ ಬಂಧು ಆಶಾ ಕಿರಣ ಯುವ ನಾಯಕರಾದಂಥ ಏನು ಸಮಾಜಮುಖಿಯಾದಂಥ ಸೈಯದ್ ಮುಜಾಹಿದ್ರವರು ಓಡೋಡಿ ಎಲ್ಲೋ ಕೆಲಸಕ್ಕೆ ಹೋಗ್ತಾಯಿದ್ರು. ನಾನು ಅವರಿಗೆ ದೂರವಾಣಿ ಮೂಲಕ ಹೇಳಿದೆ, ಅಣ್ಣ ಅವರೇ ಈ ರೀತಿ ಸೈಕಲ್ನಲ್ಲಿ ಯಾತ್ರೆ ಹೋಗ್ತಾಯಿದ್ದೆ. ಇಲ್ಲ ನಜೀರ್, ನಾನು ಆ ಕೆಲಸಕ್ಕೆ ಹೋಗೋದಿಲ್ಲ, ನಾನು ನೇರವಾಗಿ ಅವ್ರನ್ನ ಭೇಟಿ ಮಾಡಿ ಹೋಗ್ತೀನಿ ಅಂತೇಳಿ ವಾಪಸ್ ಬಂದಿದ್ದಾರೆ. ಹಾಗಾಗಿ ಅವರಿಗೂ ಕೂಡ A to Z ಸುದ್ದಿವಾಹಿನಿಯಿಂದ ಕೃತಜ್ಞತೆ, ಶುಭಾಶಯ ಹೇಳಲಿಕ್ಕೆ ಅವರಿಂದ ತಿಳ್ಕೊಳ್ಳೋಣ ಯಾವ ರೀತಿಯ ಶುಭಾಶಯ ಹೇಳ್ತಾರೆ. ಶುಭಾಶಯನ್ನು ಹೇಳೋಕ್ಕಿಂತ ಮುಂಚೆ ನಾನು ಅವರಿಂದ ಆಶೀರ್ವಾದ ಪಡ್ಕೊಳ್ಳೋಕ್ಕೋಸ್ಕರ ಬಂದಿರೋದು. ನೀವಾಗ ಒಂದು ಮಾತು ಹೇಳ್ತಾ ಇಲ್ಲ ನೀವು ಒಂದು ಮಾತು ಹೇಳ್ತಾ ಇದ್ರಿ, ಆಶೀರ್ವಾದ ಕೊಡೋಕ್ಕೆ ಬಂದಿರಂತ. ಇಲ್ಲ ತಗೊಳಕ್ಕೆ ಬಂದಿರೋದು. ಯಾಕಂತ ಹೇಳಿದ್ರೆ ಸೈಕಲಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೊಂದು ಇವತ್ತು ತನಕ ನನಗೆ ಒಂದು 44-45 ವರ್ಷ ಆಗಿದೆ. ಇವತ್ತು ತನಕ ನಾನು ಕೇಳಿದ್ದಿಲ್ಲ. ಅದಕ್ಕೋಸ್ಕರ ನಾನು ಇಮಿಡಿಯೇಟಾಗಿ ನೀವು ಹೇಳ್ತಾ ಇಲ್ಲ ನಾನು ಬರ್ತೀನಿ ತಡ್ರಿ ಅಂತ ಬಂದುಬಿಟ್ಟಿದ್ದು. ದೇವರು ಇವ್ರಿಗೆ ಒಳ್ಳೇದು ಮಾಡಲಿ. ಇವರು ಹೋಗೋ ದಾರಿಯಲ್ಲಿ ಯಾವುದೇ ಒಂದು ತೊಂದರೆ ತಾಪತ್ರೆ ಬರದೆ ಇವರು ಪುಣ್ಯದ ಕೆಲಸಕ್ಕೆ ಹೋಗ್ತಾ ಇರೋದಕ್ಕೋಸ್ಕರ ಇಡೀ ದೇಶಕ್ಕೋಸ್ಕರ ಮಾಡಲಿ, ಇವರು ಪ್ರಾರ್ಥನೆ ಮಾಡಲಿ. ಹಾಗೂ ನಮ್ಮ ಭಾರತಕ್ಕೋಸ್ಕರ ಜಾಸ್ತಿಯಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೋಸ್ಕರ ಇವರು ಇದು ಪ್ರೇಯರ್ ಮಾಡಬೇಕಂತ ಹೇಳಿ ನಾನು ಅವ್ರಿಗೆ ಬಯಸ್ತೀನಿ. ದೇವರಿಂದ ನಾನು ಪ್ರಯತ್ನ ಮಾಡ್ತೀನಿ. ಅಲ್ಲ ಅವ್ರಿಗೆ ಸುಖಕರವಾಗಿ ಪ್ರಯಾಣ ಪರಿಪೂರ್ಣ ಆಗೋಕ್ಕೋಸ್ಕರ ದೇವರಿಂದ ನಾನು ಬಯಸ್ತೀನಿ. ಅವರು ಮಾಡೋಂಥ ಪ್ರೇಯರಲ್ಲಿ ನಂದು ಒಂದು ಹೆಸರು ತಗೊಂಡು ನನಗೋಸ್ಕರ ಒಂದು ದುವಾ ಮಾಡಲಿ ಅಂತ ಹೇಳಿ ದೇವರನ್ನ ಬಯಸ್ಕೊತೇನೆ. ಕೇಳಕ್ಕೆ ನೀವು ಇಷ್ಟಪಡ್ತೀರಿ ಅವ್ರ ಮೆಸೇಜ್ ಏನಿದೆ ಅಂದರೆ ಯಾತ್ರೆ ಜೊತೆಯಲ್ಲಿ ಏನು ಧೂಮಪಾನ ಮದ್ಯಪಾನ ದುಶ್ಚಟದ ದಾಸರಾಗ್ತಾ ಇದ್ದಾರೆ, ಅದು ಎಲ್ಲ ಬೇಡ, ಮಾನವ ಕುಲಕ್ಕೆ ಒಳ್ಳೆಯದಲ್ಲ ಅನ್ನೋದು ಒಂದು ಸ್ಲೋಗನ್. ಆದರೆ ಇನ್ನೊಂದು ಸ್ಲೋಗನ್ ಭ್ರಷ್ಟ ಮುಕ್ತ ಪ್ರಪಂಚ ಆಗಬೇಕು. ಮೂರನೇ ಪ್ರಶ್ನೆ ಏನಂದರೆ ಎಷ್ಟು ಅದ್ಭುತವಾಗಿ ಅಮೇರಿಕನಲ್ಲಿ ಇದ್ದರೂ ಕೂಡ ಕನ್ನಡ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರಂತ ಆಮೇಲೆ ನಿಮಗೆ ನಾನು ತೋರಿಸ್ತೀನಿ. ನೋಡಿ, ಕರ್ನಾಟಕದಲ್ಲಿ ಹುಟ್ಟಿಯಾರ ಅಂತ ಹೇಳಿದ್ರೆ ಎಲ್ಲರಿಗಿಂತ ಜಾಸ್ತಿ ಅವರು ಅಮೇರಿಕಾದಿರಲಿ ಯಾವುದೇ ಮೂಲೆಯಲ್ಲಿರಲಿ, ದೇಶದ ಯಾವುದೇ ಮೂಲೆಯಲ್ಲಿರಲಿ, ಯಾವ ಮಣ್ಣಲ್ಲಿ ಹುಟ್ಟಿರ್ತಾರೆ ಆ ಮಣ್ಣಿನ ಋಣ ಅವರು ಸಾಯೋ ತನಕ ಅವ್ರ ಜೊತೆಯಲ್ಲಿ ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಆ ಋಣ ಮರೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಅವರು ಕೊಡ್ತಾ ಇರೋವಂಥ ಒಂದು ಮೆಸೇಜು ಅದೆಲ್ಲರಿಗೂ ಒಂದು ಒಳ್ಳೆ ಪ್ರೇರಣೆ ಆಗಲಿ. ಒಂದು ಒಳ್ಳೆ ರೀತಿಯಿಂದ ದೇವರವರು ಆ ಪ್ರೇಯರ್ ಅವ್ರು ತೊಗೊಂಡು ಹೋಗ್ತಾ ಇರಲ್ಲ ಮಿಷನ್, ಅದೆಲ್ಲರ ಮನಸ್ಸಿಗೂ ಮುಟ್ಲಿ ಅಂತ ಹೇಳಿ ನಾನು ಬಯಸ್ತೇನೆ. ನೋಡಿದ್ರಲ್ಲ ಮುಜಾಹಿದ್ ಭಾಯ್ ಎಷ್ಟು ಪ್ರಾರ್ಥನೆ ನಿಮಗೋಸ್ಕರ ಮಾಡ್ತಾರೆ ಅನ್ನೋದನ್ನು. ಥ್ಯಾಂಕ್ ಯು ಮುಜಾಹಿದ್ ಭಾಯ್. ಈ ಪ್ರಯಾಣ ನಮ್ಮಿಬ್ಬರು ಸೇರಿ ಮಾಡೋಕ್ಕಾಗಲ್ಲ. ಎಲ್ಲರದು ದುವಾಗಳು ಬೇಕು. ಆ್ಯಂಡ್ ದೇವರು ಅಲ್ಲಾಹ್ ತಾಲ ನಮ್ಮ ಇಂಟೆನ್ಷನ್ಗೆ ದುರುಸ್ತ್ ಮಾಡಬೇಕು. ನಮ್ಮ ಇಂಟೆನ್ಷನ್ ಏನಂದರೆ ಸೈಕಲ್ನಲ್ಲಿ ಬರೀ ಹೋಗೋದು, ಹಜ್ಗೆ ಹೋಗೋದು, ದಟ್ ಈಸ್ ಎ ಪ್ರಯಾರಿಟಿ. ಬಿಕಾಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಇಫ್ ಯು ಕ್ಯಾನ್ ಅಫೋರ್ಡ್ ಇಟ್ you have to go to Hajj. The second mission what we have is ನಾವೆಲ್ಲ ಒಬ್ಬರೇ. ನಾವು ಹಿಂದೂ ಆಗಲಿ, ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಜೂವಿಷ್ ಆಗಲಿ, ಎಲ್ಲರೂ ಒಬ್ಬರೇ. ಕ್ರಿಯೇಟರ್ ಹ್ಯಾಸ್ ಕ್ರಿಯೇಟೆಡ್ ಒನ್. ಅದು ಎಕ್ಸಾಂಪಲ್ ಏನಂದರೆ ಎಷ್ಟೋ ಮುಖಗಳಿದೆ, ಎಷ್ಟೋ ಫಿಂಗರ್ ಪ್ರಿಂಟ್ಸ್ ಇದೆ, ಏನೇನೋ ಡಿಫ್ರೆಂಟ್ ಇದೆ. ಅಟ್ ದ ಎಂಡ್ ಆಫ್ ದ ಡೇ ದ ಬ್ಲಡ್ ಈಸ್ ಓನ್ಲಿ ರೆಡ್. ಅದು ವಿಶೇಷ ಹೇಳ್ತಾ ಇದ್ದಾರೆ. ನಾವು ಎಲ್ಲರಿಗೂ ದುವಾ ಮಾಡೋಕ್ಕೆ, ಎಲ್ಲರೂ ಒಂದಾಗಲಿ, ಈ ಭ್ರಷ್ಟಾಚಾರ ಮುಗಲಿ. ದೆರ್ ಈಸ್ ಅ ಲಾಟ್ ಆಫ್ ನೆಗೆಟಿವಿಟಿ ಇನ್ ದ ವರ್ಲ್ಡ್. But one day, if every person tries a little bit positive every day, and then the negativity will wash away. There is a hope. ನಾವೆಲ್ಲ ಒಂದು ಹೋಪ್, ನಾಳೆ ಒಳ್ಳೆ ದಿವಸ ಬರ್ತದೆ ಅಂತಲೇ ಬದುಕ್ತಾ ಇರೋದು. ಅದಕ್ಕೋಸ್ಕರ ದೇವರು ಖಂಡಿತವಾಗಿ ಅಲ್ಲಾಹ್ ತಾಲ ಖಂಡಿತವಾಗಿ ನಮ್ಮ ವಿಶ್ ಟ್ರೂ ಆಗುತ್ತೆ. ಇವಾಗ ಹೆಂಗೆ ಕಾಣಿಸ್ತದೆ ಅಂದರೆ ಭ್ರಷ್ಟಾಚಾರ ಮುಗಿಯೋದೇ ಇಲ್ಲ. No, it is not possible. Impossible. It will end. ಮುಜಾಹಿದ್ ಸರ್ ಹೇಳಿದ್ರು, ನೋ ಮ್ಯಾಟರ್ ವೇರ್ ಎಲ್ಲಾದರೂ ಹೋದ್ರೂ ಅಟ್ ದ ಎಂಡ್ ಆಫ್ ದ ಡೇ ಐ ಆಮ್ ಇಂಡಿಯನ್ ಆ್ಯಂಡ್ ಐ ಆಮ್ ಕನ್ನಡಿಗ ಆ್ಯಂಡ್ ಐ ಆಮ್ ಯುವರ್ಸ್. ಜಿ ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.